ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಈ ತುಂಬೆ ಗಿಡ ಎಲ್ಲ ನೋಡೇ ಇರ್ತೀರಾ. ಇದನ್ನು ಹಳ್ಳಿ ಮದ್ದು ಅಂತಲೇ ಕರಿಬಹುದು. ಹಳ್ಳಿಗಳಲ್ಲಿ ಗದ್ದೆ ಮತ್ತು ಹೊಲಗಳಲ್ಲಿ ತುಂಬ ಇರ್ತವೆ ಇವು. ಈ ಹೂವು ಶನಿ ಮಹಾತ್ಮನಿಗೆ ಪ್ರಿಯವಾದ ಹೂ. ಹಳ್ಳಿ ಕಡೆ ಶನಿ ಮಹಾತ್ಮ ಕಥೆ ಓದಿಸುವಾಗ ಈ ತುಂಬೆ ಹೂನ ಶನಿ ದೇವರಿಗೆ ಅರ್ಪಿಸ್ತಾರೆ. ಮತ್ತು ಈ ಹೂವು ಶಿವನಿಗೆ ಪ್ರಿಯವಾದ ಹೂ. ಶಿವರಾತ್ರಿ ದಿನ ಶಿವನಿಗೆ ಅರ್ಪಿಸ್ತಾರೆ. ಇದರ ಔಷಧಿ ಗುಣಗಳ ನೋಡೋದಾದರೆ ಮೊದಲನೇದಾಗಿ ತುಂಬೆ ಸೊಪ್ಪಿನ ರಸಕ್ಕೆ ಬೆಳ್ಳುಳ್ಳಿ ರಸ ಮತ್ತು ಜೇನುತುಪ್ಪ ಸೇರಿಸಿ ಕುಡಿದರೆ ನೆಗಡಿ ನಿವಾರಣೆ ಕೂಡ ಆಗುತ್ತದೆ. ತುಂಬೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಬೆನ್ನು ನೋವು ನಿವಾರಣೆಯಾಗುತ್ತದೆ. ಮತ್ತು ತುಂಬೆ ಸೊಪ್ಪನ್ನು ಅರೆದು ಅದಕ್ಕೆ ಹರಳೆಣ್ಣೆ ಬೆರೆಸಿ ಬೆನ್ನು ನೋವು ಇರುವ ಜಾಗಕ್ಕೆ ಹಚ್ಚಿದರೆ ನೋವು ನಿವಾರಣೆ ಆಗುತ್ತದೆ. ತುಂಬೆ ಸೊಪ್ಪಿನಿಂದ ತಯಾರಿಸಿದ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಪ್ರತಿದಿನ 2 ಹೊತ್ತು ಸೇವಿಸಿದರೆ ಕೀಲು ನೋವು ಕೂಡ ಮಾಯವಾಗುತ್ತೆ. ಮತ್ತು ಮಹಿಳೆಯರಿಗೆ ಇದು ಉಪಯುಕ್ತ ಮಾಹಿತಿಯಾಗಿದೆ. ತುಂಬೆ ರಸಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನು ಬೆರೆಸಿ ದಿನಕ್ಕೆ 3 ಬಾರಿ ಮುಟ್ಟಿನ ಸಮಯದಲ್ಲಿ 1 ಚಮಚದಂತೆ 3 ದಿನಗಳ ಕಾಲ ಸೇವಿಸಿದರೆ ಮುಟ್ಟಿನ ಸಮಯದಲ್ಲಿ ಬರುವ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. ಈ ತುಂಬೆ ಗಿಡದ ಔಷಧಿ ಗುಣಗಳ ಹೇಳ್ತಾ ಹೋದರೆ ಫ್ರೆಂಡ್ಸ್ ದಿನಗಳೇ ಸಾಲಲ್ಲ. ಇದೇ ಥರದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.